ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಇವತ್ತು ಇಸ್ರೇಲ್ ಇರಾನ್ ಅಮೆರಿಕ ಯುದ್ಧದಿಂದ ಇಡೀ ಜಗತ್ತು ಭಾರಿ ಸಂಕಷ್ಟವನ್ನ ಅನುಭವಿಸ್ತಾ ಇದ್ರೆ, ಭಾರತದಲ್ಲಿ ನೋಡಿ ಎಲ್ಲರೂ ಏನು ಮಾಡ್ತಾ ಇದ್ದಾರೆ, ದುರಂಧರ್ 2 ಸಿನಿಮಾವನ್ನು ನೋಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಇನ್ನೊಂದು ಕಡೆ LPG ಬಗ್ಗೆ ರೀಲ್ಸ್ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಅದೇ ಒಂದು ಬಾರಿ ಸುತ್ತಮುತ್ತ ನೋಡಿ, ಶ್ರೀಲಂಕಾ ಆಗಿರಬಹುದು, ಬಾಂಗ್ಲಾದೇಶ ಆಗಿರಬಹುದು, ಮ್ಯಾನ್ಮಾರ್, ಪಾಕಿಸ್ತಾನ, ಹೀಗೆ ಹಲವಾರು ದೇಶಗಳು ಯುದ್ಧದ ಪರಿಣಾಮವನ್ನು ದೊಡ್ಡ ಮಟ್ಟದಲ್ಲಿ ಅನುಭವಿಸ್ತಾ ಇದ್ದಾರೆ. ಪಾಕಿಸ್ತಾನದಲ್ಲಿ ಶಾಲೆಗಳನ್ನ 2 ವಾರಗಳ ಕಾಲ ಮುಚ್ಚಲಾಗಿದೆ. ಸರ್ಕಾರಿ ಕಚೇರಿಗಳಲ್ಲಿ ಕೇವಲ 50% ಸಿಬ್ಬಂದಿಗಳು ಮಾತ್ರ ಕೆಲಸವನ್ನ ಮಾಡ್ತಾರೆ. ವಾರದಲ್ಲಿ 4 ದಿನ ಮಾತ್ರ ಕೆಲಸವನ್ನ ಮಾಡಿ, ಬಾಕಿ ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತ ಜಾಸ್ತಿ ಅದಕ್ಕೆ ಒತ್ತನ್ನು ಕೊಡ್ತಾ ಇದ್ದಾರೆ. ಇನ್ನವರ ರಿಪಬ್ಲಿಕ್ ಡೇ ಪೆರೇಡ್ ಕೂಡ ಕ್ಯಾನ್ಸಲ್ ಆಗಿಬಿಟ್ಟಿದೆ. ಇಂಧನ ಬೆಲೆ ಲೀಟರ್ಗೆ 55 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ. ಇನ್ನು ದಕ್ಷಿಣ ಕೊರಿಯಾದಲ್ಲಿ ನೋಡಿದ್ರೆ ಕ್ರೂಡ್ ಆಯಿಲ್ ಕೊರತೆಯಿಂದ ಸಾಮಾನ್ಯ ಜನರ ದಿನನಿತ್ಯದ ವಸ್ತುಗಳ ಪೂರೈಕೆಯಲ್ಲೂ ಕೂಡ ವ್ಯತ್ಯಯ ಆಗ್ಬಿಟ್ಟಿದೆ. ಗಾರ್ಬೇಜ್ ಬ್ಯಾಗ್ ಇಂದ ಹಿಡಿದು ಇನ್ಸ್ಟೆಂಟ್ ನೂಡಲ್ಸ್ಗಳವರೆಗೆ ಅಲ್ಲಿ ಕೊರತೆ ಕಾಣಿಸ್ಕೊಳ್ತಾ ಇದೆ. ಅಂದ್ರೆ ಇಂಧನ ಸಂಕಷ್ಟ ಅಂತಂದ್ರೆ ಕೇವಲ ಅದು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾತ್ರ ಅಲ್ಲ, ಅದು ನೇರವಾಗಿ ಯಾವ ರೀತಿ ಜನರ ದಿನನಿತ್ಯದ ಜೀವನದ ಮೇಲೆ ಪರಿಣಾಮವನ್ನ ಬೀರ್ತಾ ಇದೆ ಬೇರೆ ದೇಶದಲ್ಲಿ ಅನ್ನುವಂಥದ್ದನ್ನ ನಾವಿವತ್ತು ಅರ್ಥ ಮಾಡ್ಕೊಳ್ಬೇಕು. ಇನ್ನು ಈಜಿಪ್ಟ್ ಆಗಿರ್ಬೋದು, ಕೀನ್ಯಾ, ದಕ್ಷಿಣ ಆಫ್ರಿಕಾ ಎಲ್ಲ ದೇಶಗಳು ಕೂಡ ಇಂಧನವನ್ನು ಉಳಿಸುವಂತಹ ಕ್ರಮವನ್ನು ತೆಗೆದುಕೊಳ್ತಾ ಇದೆ ಅವರ ದೇಶದಲ್ಲಿ. ಆ ದೇಶಗಳಲ್ಲಿ ಪವರ್ ಕಟ್ ಆಗಿರ್ಬೋದು, ಫ್ಯೂಯಲ್ ಹಂಚಿಕೆ ಆಗಿರ್ಬೋದು, ಎಲ್ಲವೂ ಕೂಡ ನಡೀತಾ ಇದೆ. ಇನ್ನು ಶ್ರೀಲಂಕಾದಲ್ಲಿ ನೋಡಿದ್ರೆ ಇಂಧನ ಬೆಲೆಗಳನ್ನ 25% ಹೆಚ್ಚಿಸಿದ್ದಾರೆ. ಗಲ್ಫ್ ಯುದ್ಧದ ಪರಿಣಾಮದಿಂದ ಆಗ್ತಾ ಇರುವಂತಹ ಆ ತೈಲ ಪೂರೈಕೆ ಸಮಸ್ಯೆಯಿಂದ ಕೇವಲ 1 ವಾರದಲ್ಲಿ 2 ಸರ್ತಿ ಫ್ಯೂಯಲ್ ಪ್ರೈಸ್ ಹೈಕ್ ಮಾಡಿದ್ದಾರೆ. ಇನ್ನು ಈಜಿಪ್ಟ್ ಅಲ್ಲಿ ಮಾರ್ಚ್ 28ರಿಂದ ಹೊಸ ನಿಯಮಗಳು ಜಾರಿಗೆ ಬರ್ತಾ ಇದ್ದಾವೆ. ಮಾಲ್ ಆಗಿರಬಹುದು, ರೆಸ್ಟೋರೆಂಟ್ಗಳಾಗಿರ್ಬಹುದು, ಅಂಗಡಿಗಳಾಗಿರ್ಬಹುದು, ವೀಕ್ ಡೇಸ್ ಅಲ್ಲಿ ರಾತ್ರಿ 9 ಗಂಟೆಗೆ ಮುಚ್ಚಬೇಕು ಅಷ್ಟೇ. ಇನ್ನು ಸರ್ಕಾರಿ ಆಫೀಸ್ಗಳಾಗಿರಬಹುದು, ಅವುಗಳು ಸಂಜೆ 6 ಗಂಟೆಗೆ ಮುಚ್ಚಬೇಕು. ವಿದ್ಯುತ್ತನ್ನು ಉಳಿಸೋದಕ್ಕೆ ಎಲ್ಲ ಇಲ್ಯುಮಿನೇಟೆಡ್ ಬಿಲ್ ಬೋರ್ಡ್ಸ್ಗಳನ್ನು ಆಫ್ ಮಾಡಿಸಿದ್ದಾರೆ. ಇನ್ನು ಲಾವೋಸ್ನಲ್ಲಿ ನೋಡಿದ್ರೆ ಎಲ್ಲ ಸರ್ಕಾರಿ ನೌಕರರಿಗೆ ವರ್ಕ್ ಫ್ರಮ್ ಹೋಮ್ ಕಡ್ಡಾಯ ಮಾಡ್ತಾ ಇದ್ದಾರೆ. ಆನ್ಲೈನ್ ಮೀಟಿಂಗ್ಸ್ ಆಗಿರ್ಬೋದು, ಇನ್ನು ಎಲೆಕ್ಟ್ರಿಕ್ ವೆಹಿಕಲ್ಸ್ ಅನ್ನ ಬಳಕೆ ಮಾಡುವಂಥದ್ದಾಗಿರ್ಬೋದು, ಇದಕ್ಕೆ ಜಾಸ್ತಿ ಉತ್ತೇಜನವನ್ನು ಕೊಡ್ತಾ ಇದ್ದಾರೆ. ದೇಶದಲ್ಲಿ ಅನೇಕ ಪೆಟ್ರೋಲ್ ಬಂಕ್ಗಳು ಮುಚ್ಚಿರೋ ಹಿನ್ನೆಲೆಯಲ್ಲಿ ಪ್ರೈವೇಟ್ ಆಫೀಸ್ಗಳಲ್ಲಿ ರೊಟೇಷನ್ ವರ್ಕ್ ಶಿಫ್ಟ್ ಅನ್ನ ಜಾರಿಗೆ ತರುವುದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಅಂದ್ರೆ ಹೀಗೆ ಬಹಳಷ್ಟು ದೇಶಗಳನ್ನು ನೋಡಿ ಈ ಒಂದು ಯುದ್ಧದ ಪರಿಣಾಮವನ್ನು ಎದುರಿಸ್ತಾ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ. ಆದ್ರೆ ಭಾರತದಲ್ಲಿ ಏನಾಗ್ತಾ ಇದೆ? ಪೆಟ್ರೋಲ್ ಆಗಿರಬಹುದು, ಡೀಸೆಲ್ ಆಗಿರಬಹುದು, ಇದ್ಯಾವುದರ ಬೆಲೆಗಳು ಕೂಡ 1 ಪೈಸೆ ಕೂಡ ಜಾಸ್ತಿ ಆಗಲಿಲ್ಲ. ಇರಾನ್ ಯುದ್ಧ ಶುರು ಆಗೋ ಮೊದಲು ಎಷ್ಟಿತ್ತೋ ಈಗಲೂ ಅಷ್ಟೇ ಇದೆ. ಎಲ್ಲಿ ಕೂಡ ಫ್ಯೂಯಲ್ ರೇಷನಿಂಗ್ ಇಲ್ಲ, ಸರ್ಕಾರದಿಂದ ಯಾವ ಶಟ್ ಡೌನ್ ಕೂಡ ಇಲ್ಲ. ಭಾರತದಲ್ಲಿ ನಮ್ಮ ಜೀವನ ಸಂಪೂರ್ಣವಾಗಿ ನಾರ್ಮಲ್ ಆಗಿ ನಡೀತಾ ಇದೆ. ಅಂದ್ರೆ ಇಲ್ಲಿ ಸಿಂಪಲ್ ಆಗಿ ಹೇಳೋದಾದ್ರೆ, ಭಾರತ ಇನ್ನೂ ಕೂಡ ಆ ಒಂದು ಸಂಕಷ್ಟದ ಪರಿಸ್ಥಿತಿಯನ್ನ ಬಹಳ ಅದ್ಭುತವಾಗಿ ನಿಯಂತ್ರಣದಲ್ಲಿ ಇಟ್ಕೊಂಡಿದೆ. ಎಸ್, ಒಪ್ಕೊಳ್ತೀನಿ, ಕಮರ್ಷಿಯಲ್ ಸಿಲಿಂಡರ್ಸ್ ಆ ವಿಚಾರದಲ್ಲಿ ಸಮಸ್ಯೆ ಆಗ್ತಾ ಇರಬಹುದು, ಆದ್ರೆ ಡೊಮೆಸ್ಟಿಕ್ ಸಪ್ಲೈಯಲ್ಲಿ ಯಾವ ಸಮಸ್ಯೆ ಕೂಡ ಆಗದ ಹಾಗೆ ನೋಡ್ಕೊಳ್ತಾ ಇದ್ದಾರೆ. ಅಂಡ್ ಈ ಯುದ್ಧ ಹೀಗೆ ಮುಂದುವರೆದ್ರೆ ನಾಳೆ ಏನಾಗುತ್ತೆ ಅನ್ನುವಂಥದ್ದನ್ನು ಯಾರು ಕೂಡ ಎಶ್ಯೂರ್ ಮಾಡೋಕ್ಕಾಗಲ್ಲ. ನಾಳೆ ಏನಾಗ್ಬೋದು ಹೇಳಕ್ಕಾಗಲ್ಲ. ಯಾಕಂದ್ರೆ ಯುದ್ಧ ಅಂತ ಅಂದ್ರೆ ಅದು ಜಾಗತಿಕ ವ್ಯವಹಾರಗಳ ಮೇಲೆ ಪರಿಣಾಮವನ್ನ ಬೀರುತ್ತೆ. ಹಾಗಾಗಿ ಈ ಯುದ್ಧ ಮುಂದುವರೆದ್ರೆ ಅದರ ಪರಿಣಾಮವನ್ನ ಎಲ್ಲರೂ ಕೂಡ ಎದುರಿಸಬೇಕಾಗತ್ತೆ. ಬಟ್ ಸ್ಟಿಲ್ ಯೋಚನೆ ಮಾಡಿ, 140 ಕೋಟಿ ಜನಸಂಖ್ಯೆ ಇರುವಂತಹ ಒಂದು ದೇಶದಲ್ಲಿ, ನಮ್ಮ ಭಾರತದಲ್ಲಿ ಸುಮಾರು 1 ತಿಂಗಳಾಗ್ತಾ ಬಂತು. ಈ ಪರಿಸ್ಥಿತಿಯನ್ನ ಎಷ್ಟು ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಆ ಒಂದು ಸಿಚುವೇಶನ್ ಅನ್ನ ಅಂಡರ್ ಕಂಟ್ರೋಲ್ ತಂದಿದ್ದಾರೆ ಅನ್ನುವಂಥದ್ದನ್ನ ನೀವು ಯೋಚನೆ ಮಾಡಬೇಕು. ಅಂಡ್ ಆ ವಿಚಾರದಲ್ಲಿ ನೀವು ಯಾರೇ ಆಗಿರಿ, ಎಂಥವರೇ ಆಗಿರಿ, ಮೋದಿಜಿ ಸರ್ಕಾರಕ್ಕೆ ಒಂದು ಹ್ಯಾಟ್ಸ್ ಆಫ್ ಅನ್ನ ಹೇಳಲೇಬೇಕು, ನಿಜವಾಗ್ಲೂ ಹೇಳಬೇಕು. ಯಾಕಂದ್ರೆ ನೀವು ಎಲ್ಲ ದೇಶಗಳನ್ನು ನೋಡಿ, ನಾನಷ್ಟು ಎಕ್ಸಾಂಪಲ್ಸ್ಗಳನ್ನು ಕೊಡ್ತಾ ಹೋದೆ, ಪ್ರತಿಯೊಂದು ದೇಶಗಳು ಕೂಡ ಒದ್ದಾಡ್ತಾ ಇದ್ದಾರೆ. ಭಾರತ ಮಾತ್ರ ಇವತ್ತು ದುರಂಧರ್ ಸಿನಿಮಾವನ್ನು ನೋಡಿ ಚಿಲ್ಲಾಗಿರುವಂಥದ್ದು. ಆದ್ರೆ ಕಾಂಗ್ರೆಸ್ ಆಸ್ ಯೂಶುವಲ್ ಶುರು ಮಾಡ್ಕೊಂಡಿದ್ದಾರೆ. ನೋಡಿ, ಇಲ್ಲಿ ಕಾಂಗ್ರೆಸ್ ನಾಟಕ ಶುರು ಆಗಿಬಿಟ್ಟಿದೆ. ಮೋದಿಜಿ ಕಾಣೆ ಆಗಿಬಿಟ್ಟಿದ್ದಾರಂತೆ, ಸಿಲಿಂಡರ್ ಕೂಡ ಕಾಣೆ ಆಗ್ಬಿಟ್ಟಿದಂತೆ.
ನನಗೊಂದು ಡೌಟ್ ಇದೆ, ಮೋದಿಜಿ ಕಾರಣ ಆಗಿರುವಂಥದ್ದು ಅಥವಾ ನಿಮ್ಮ ಬಬ್ಬರ್ ಶೇರ್ ಅವ್ರ ಕಾರಣ ಆಗಿರುವಂಥದ್ದ? ಮೋದಿಜಿ ಈ ವಿಚಾರವಾಗಿ ಬಹಳ ವಿಸ್ತೃತವಾಗಿ ಲೋಕಸಭೆಯಲ್ಲೂ ಮಾತನಾಡಿದ್ದಾರೆ, ರಾಜ್ಯಸಭೆಯಲ್ಲೂ ಕೂಡ ಮಾತನಾಡಿದ್ದಾರೆ. ಯಾಕೆ? ನಿಮಗೆ ಕಣ್ಣಿರ್ಲಿಲ್ಲ ಅಥವಾ ಕಿವಿ ಕೇಳಿಸ್ತಿರ್ಲಿಲ್ವಾ? ನಿಮ್ಮ ನಾಯಕ, ಲೀಡರ್ ಆಫ್ ಅಪೋಸಿಷನ್, ಲೀಡರ್ ಆಫ್ ಪ್ರೊಪಗ್ಯಾಂಡಾ ಮೋದಿಜಿ ಮಾತಾಡುವಾಗ ಅವ್ರು ಎಲ್ಲಿದ್ರು? ಕಾಣಿಸ್ಲಿಲ್ಲ ಅಲ್ವಾ? ಮೋದಿಜಿ ಸರ್ಕಾರ ದೇಶದಲ್ಲಿ ತೈಲ ಅನಿಲದ ಕೊರತೆ ಆಗದ ಹಾಗೆ ಎಲ್ಲ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ನಿಮ್ಮ ಯೋಗ್ಯತೆಗೆ ನೀವುಗಳೇನ್ ಮಾಡ್ತಾ ಇದ್ದೀರಾ? ಮನೆಯಲ್ಲಿ ಅದೇ LPGಯಲ್ಲಿ ಅಡುಗೆ ಮಾಡಿ ಹೊಟ್ಟೆ ತುಂಬಾ ತಿಂದು ಗಾಡಿ ಟ್ಯಾಂಕ್ ಫುಲ್ ಮಾಡಿ ಅದೇ ಗಾಡಿಯಲ್ಲಿ ಬಂದು ಆಮೇಲೆ ಶುರು ಮಾಡ್ಕೊಳ್ತಾರೆ, ಅಯ್ಯೋ ದೇಶದಲ್ಲಿ LPG ಇಲ್ಲ, ದೇಶದಲ್ಲಿ ಇಂಧನ ಕೊರತೆ ಇದೆ ಅಂತ. ಈ ರೀತಿ ಸುಳ್ಳು ಅಪಪ್ರಚಾರವನ್ನ ಮಾಡೋದಕ್ಕೆ ನಾಚಿಕೆ ಆಗಲ್ವಾ ನಿಮ್ಮಗಳಿಗೆ? ಇಂತಹ ಸಂದರ್ಭದಲ್ಲಿ ದೇಶದ ಜೊತೆಗೆ ನಿಲ್ಲುವಂಥದ್ದು ಬಿಟ್ಟು ಹಗಲು ರಾತ್ರಿ ಅನ್ನದೆ ಭಾರತದಲ್ಲಿ ಎನರ್ಜಿ ಕ್ರೈಸಿಸ್ ಇದೆ ಅಂತ ಅಳುತ್ತಾ ಇದ್ದೀರಲ್ವಾ? ಏನ್ ಅನಿಸೋದೇ ಇಲ್ವಾ ಅಂತ ನಿಮ್ಮಗಳಿಗೆ? ಅಂಡ್ ನಿಮಗೆ ಈ ಎನರ್ಜಿ ಕ್ರೈಸಿಸ್ ಅಂದ್ರೆ ಏನನ್ನುವಂಥದ್ದು ಗೊತ್ತಿಲ್ಲ ಪಾಪ. ಫಾರ್ ಎಕ್ಸಾಂಪಲ್ ನಾನು ಕೊಡ್ತೀನಿ, ಕಾಂಗ್ರೆಸ್ಸಿನ ಹೆಡ್ಗಳು ಕೂತಿರುವಂತಹ ಚೈನಾದಲ್ಲಿ ನಿಜವಾದ ಎನರ್ಜಿ ಕ್ರೈಸಿಸ್ ಹೇಗಿರುತ್ತೆ ಅನ್ನುವಂಥದ್ದನ್ನು ನೀವು ನೋಡಬೇಕು. ಚೈನಾದಲ್ಲಿ ಜನ ಪ್ಯಾನಿಕ್ ಆಗಿ ಪೆಟ್ರೋಲ್ ಬಂಕ್ಗೆ ಗುಂಪಾಗಿ ಹೋಗ್ತಾ ಇದ್ದಾರೆ, ಪೆಟ್ರೋಲ್ ತುಂಬಿಸ್ಕೊಳ್ತಾ ಇದ್ದಾರೆ. ಅಲ್ಲಿನವರೇ ಹೇಳ್ತಾ ಇದ್ದಾರೆ, ಈಗ ಅಲ್ಲಿ ಪೆಟ್ರೋಲ್ ತುಂಬಿಸ್ಕೊಳ್ಳೋದಕ್ಕೆ 100 ಯಾನ್ ಹೆಚ್ಚು ಖರ್ಚಾಗ್ತಾ ಇದೆ, ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ. ಅಂದ್ರೆ ಭಾರತಕ್ಕೆ ಕಂಪೇರ್ ಮಾಡಿದ್ರೆ ಈಗ ಭಾರತದಲ್ಲಿ ನೋಡಿದ್ರೆ 1300 ಜಾಸ್ತಿ ಕೊಟ್ಟಾಗ ಆಗುತ್ತೆ. ಇದು ನಿಜವಾದ ಎನರ್ಜಿ ಕ್ರೈಸಿಸ್. ಅದೇ ಭಾರತದಲ್ಲಿ ನೋಡಿ, ಪೆಟ್ರೋಲ್ ಬೆಲೆ 1 ಪೈಸೆ ಕೂಡ ಜಾಸ್ತಿ ಆಗಲಿಲ್ಲ. ಹಾಗಾದ್ರೆ ಕಾಂಗ್ರೆಸ್ ಯಾಕೆ ಬೊಬ್ಬೆ ಹೊಡಿತಾ ಇದೆ? ವಾಟ್ ಈಸ್ ದ ರೀಸನ್? ಬಟ್ ಆಕ್ಚುಲಿ ನೋಡಿದ್ರೆ ಕರೆಕ್ಟ್, ಕಾಂಗ್ರೆಸ್ ಹೇಳೋದು ಕರೆಕ್ಟ್ ಇದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ. ಎಲ್ಲಿ? ಹಿಮಾಚಲ ಪ್ರದೇಶದಲ್ಲಿ. ಎಸ್, ಕಾಂಗ್ರೆಸ್ ಪೆಟ್ರೋಲ್ ಬೆಲೆ ಹೆಚ್ಚಳ ಮಾಡೋದಕ್ಕೆ ತಮ್ಮದೇ ಆದಂತಹ ಪ್ಲಾನ್ಗಳನ್ನು ಬೇರೆ ಹಾಕೊಂಡಿದೆ. ಹಿಮಾಚಲ ಪ್ರದೇಶದಲ್ಲಿ ಯಾರ ಆಡಳಿತ? ಕಾಂಗ್ರೆಸ್ ಆಡಳಿತ. ಕಾಂಗ್ರೆಸ್ ಸರ್ಕಾರ ಈಗ ಪೆಟ್ರೋಲ್ ಡೀಸೆಲ್ ಮೇಲೆ 5 ರೂಪಾಯಿ ಹೆಚ್ಚು ತೆರಿಗೆ ವಿಧಿಸುವಂತಹ ಬಿಲ್ ಅನ್ನ ಪಾಸ್ ಮಾಡಿದ್ದಾರೆ. ಈ ಸಂಕಷ್ಟದ ಸಮಯದಲ್ಲಿ ಶತ್ರುಗಳು ಕೂಡ ಒಟ್ಟಿಗೆ ನಿಲ್ತಾರಂತೆ. ಆದರೆ ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಅಯ್ಯೋ ಈ ಕ್ರೈಸಿಸ್ ಅನ್ನೇ ನೆಪ ಮಾಡಿಕೊಂಡು ಜನರ ಮೇಲೆ ಹೆಚ್ಚುವರಿ ಭಾರವನ್ನು ಹೊರಿಸುವಂತ ಪ್ಲಾನ್ ನಲ್ಲಿ ಇದ್ದಾರೆ. ಗ್ಯಾರಂಟಿ ಹೆಸರಲ್ಲಿ ರಾಜ್ಯ ಹೆಂಗೂ ಬರ್ಬದಾಗಿ ಹೋಗಿದೆ, ಅವರಿಗೆ ಅಲ್ಲಿ ಆ ಬರ್ಡನ್ ಅನ್ನ ಕ್ಯಾರಿ ಮಾಡೋದಕ್ಕಾಗ್ತಾ ಇಲ್ಲ. ಅದಕ್ಕೆ ಈ ಮೂಲಕ ಜನರನ್ನ ದೋಚಿ ಆಮೇಲೆ ಹೆಂಗೂ ಮೋದಿಜಿ ಇದಾರಲ್ವಾ, ಕೇಂದ್ರ ಸರ್ಕಾರವನ್ನು ಹೊಣೆ ಮಾಡಿದ್ರೆ ಆಯ್ತಲ್ವಾ? ಸಿಂಪಲ್. ಮೋದಿಜಿ ನೋಡಿದ್ರೆ ಒಂದು ಕಡೆ ಪಾಪ ಯುದ್ಧದ ವಿಚಾರವಾಗಿ ಟ್ರಂಪ್ ಜೊತೆಗೆ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಇರಾನ್ ಜೊತೆಗೆ ಒಳ್ಳೆ ಸಂಬಂಧವನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಇದರಿಂದ ಇವತ್ತು ಇನ್ನೂ 2 ಹಡಗುಗಳು ಸ್ಟ್ರೇಟ್ ಆಫ್ ಹಾರ್ಮೋಸ್ ಅನ್ನು ದಾಟಿ ಭಾರತಕ್ಕೆ ಬರ್ತಾ ಇದ್ದಾವೆ. ಅವುಗಳ ಭದ್ರತೆಗೆ ಭಾರತ ಈಗಾಗಲೇ ತನ್ನ ನೌಕಾಪಡೆಯನ್ನು ಕೂಡ ನಿಯೋಜನೆ ಮಾಡಿದೆ. ಇದರ ಮೊದಲು ಕೂಡ ನಿಮಗೆ ಗೊತ್ತು, ಬಹಳಷ್ಟು ಭಾರತೀಯ ಹಡಗುಗಳು ಸ್ಟ್ರೇಟ್ ಆಫ್ ಹಾರ್ಮೋಸ್ ಅನ್ನು ದಾಟಿ ಈಗಾಗಲೇ ಭಾರತವನ್ನು ತಲುಪಿದ್ದಾಗಿದೆ. ಇನ್ನು ಬಹಳಷ್ಟು ತಲುಪೋದಿದೆ. ಅಂದ್ರೆ ಒಂದು ಕಡೆ ಮೋದಿಜಿ ಸರ್ಕಾರ ಯುದ್ಧದ ಪರಿಣಾಮ ಭಾರತಕ್ಕೆ ಆಗದ ಹಾಗೆ ನೋಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ನೋಡಿದ್ರೆ ಕಾಂಗ್ರೆಸ್ ಅದೇ ಪರಿಣಾಮವನ್ನ ಬಳಸಿಕೊಂಡು ಒಂದು ಕಡೆ ಸುಳ್ಳು ಹೇಳಿ ಮೋದಿಜಿ ವಿರುದ್ಧ ಜನರನ್ನ ಎತ್ತಿಕಟ್ಟಿ ಮಜಾ ನೋಡ್ತಾ ಇದ್ದಾರೆ. ಮತ್ತೊಂದು ಕಡೆ ತಮ್ಮದೇ ಆಳ್ವಿಕೆ ಇರುವಂತಹ ರಾಜ್ಯಗಳಲ್ಲಿ ಜನರ ಜೇಬಿಗೆ ಕತ್ತರಿಯನ್ನ ಹಾಕ್ತಾ ಇದ್ದಾರೆ. ಕಾಂಗ್ರೆಸ್ ನಮ್ಮ ದೇಶದಲ್ಲಿ LPG ವಿಚಾರದಲ್ಲಿ ಜನರಲ್ಲಿ ಪ್ಯಾನಿಕ್ ಅನ್ನ ಕ್ರಿಯೇಟ್ ಮಾಡಿ ಕೊನೆಗೆ ತಮ್ಮದೇ ನಾಯಕರುಗಳ ಮನೆಯಲ್ಲಿ ರಾಶಿ ಸಿಲಿಂಡರ್ ಸಿಕ್ಕಿ ಮರ್ಯಾದೆಯನ್ನ ಕಳ್ಕೊಂಡಿದ್ದಾಗಿದೆ. ಅದರಲ್ಲಿ ಒಂದು ರೀತಿಯಾಗಿ ಫೇಲ್ ಆದ್ರು. ಈಗ ಅದಕ್ಕೆ ಪೆಟ್ರೋಲ್ ವಿಚಾರವನ್ನು ಹಿಡ್ಕೊಂಡು ಬಂದಿದ್ದಾರೆ. ಪೆಟ್ರೋಲ್ ವಿಚಾರದಲ್ಲಿ ಪ್ಯಾನಿಕ್ ಕ್ರಿಯೇಟ್ ಮಾಡುವಂತಹ ಕೆಲಸಕ್ಕೆ ಕೈಯನ್ನ ಹಾಕ್ತಾ ಇದ್ದಾರೆ. ವೀಕ್ಷಕರ, ಪೆಟ್ರೋಲ್ ಡೀಸೆಲ್ ಪ್ರೈಸ್ ಹೈಕ್ ಇದೆಯಲ್ವಾ, ಇದು ಕೇವಲ ಹಿಮಾಚಲ ಪ್ರದೇಶದ ವಿಚಾರ ಮಾತ್ರ ಅಲ್ಲ. ನೀವು ಒಬ್ಸರ್ವ್ ಮಾಡಿ,
ಬಿಜೆಪಿ ಆಡಳಿತ ಇರುವಂತಹ ಆಲ್ಮೋಸ್ಟ್ ಎಲ್ಲ ರಾಜ್ಯಗಳಲ್ಲಿ, ಅದು ದೆಹಲಿ ಆಗಿರಬಹುದು, ಉತ್ತರ ಪ್ರದೇಶ ಆಗಿರಬಹುದು, ಗುಜರಾತ್ ಆಗಿರಬಹುದು, ಉತ್ತರಾಖಂಡ್ ಆಗಿರಬಹುದು, ಇಲ್ಲೆಲ್ಲ ಪೆಟ್ರೋಲ್ ಬೆಲೆ ಸುಮಾರು 94ರಷ್ಟಿದೆ. ಅದೇ ನೀವು ಕಾಂಗ್ರೆಸ್ ಆಡಳಿತ ಇರುವಂತಹ ರಾಜ್ಯಗಳಲ್ಲಿ ಒಂದು ಬಾರಿ ನೋಡಿ. ನಮ್ಮದೇ ಕರ್ನಾಟಕದಲ್ಲಿ 103 ಇದೆ, ತೆಲಂಗಾಣದಲ್ಲಿ 107 ಇದೆ, TMC ಆಡಳಿತದ ಪಶ್ಚಿಮ ಬಂಗಾಳದಲ್ಲಿ 105 ಇದೆ. ಅಂದ್ರೆ ಕಾಂಗ್ರೆಸ್ ಆಡಳಿತದ ರಾಜ್ಯಗಳು ಜನರಿಂದ 7 ರಿಂದ 12 ರೂಪಾಯಿ ಹೆಚ್ಚು ಹಣವನ್ನ ವಸೂಲಿ ಮಾಡ್ತಾ ಇದ್ದಾರೆ. ಮೋದಿಜಿ ಇಷ್ಟು ಕಷ್ಟ ಆಗ್ತಾ ಇದ್ರು ಕೂಡ ಇಲ್ಲಿವರೆಗೂ 1 ಪೈಸೆ ಕೂಡ ಜಾಸ್ತಿ ಮಾಡಿರಲಿಲ್ಲ. ಜಾಸ್ತಿ ಮಾಡ್ತಾ ಇರೋದು ಯಾರು? ಈ ಪ್ಯಾನಿಕ್ ಕ್ರಿಯೇಟ್ ಮಾಡಿ ಜನರನ್ನ ಹೆದರಿಸ್ತಾ ಇರುವಂತಹ ಇದೇ ನಾಚಿಕೆ ಮಾನ ಮರ್ಯಾದೆ ಇಲ್ಲದಂತಹ ಕಾಂಗ್ರೆಸ್. ಈ ಸಂಕಷ್ಟದ ಸಮಯದಲ್ಲೂ ಕೂಡ ಹೆಂಗಾದ್ರೂ ಚೀಪ್ ರಾಜಕೀಯವನ್ನ ಮಾಡಿ ಜನರಿಂದ ಹಣವನ್ನ ದೋಚಿಬಿಡೋಣ. ಆಮೇಲೆ ಆಗ್ಲೇ ಹೇಳಿದ ಹಾಗೆ ಮೋದಿಜಿ ಇದಾರಲ್ವಾ, ಮೋದಿಜಿ ಮೇಲೆ ಆ ಎಲ್ಲ ಸಮಸ್ಯೆನ ಅವ್ರ ತಲೆ ಮೇಲೆ ಹಾಕಿ ಬಿಡೋಣ ಅನ್ನುವಂತಹ ಒಂದು ಕೊಳಕು ಬುದ್ಧಿ ಇವರದ್ದು. ಹೌದಲ್ವೋ ವೀಕ್ಷಕರೇ? ಇವೆಲ್ಲವನ್ನ ನೋಡಿದ ಮೇಲೆ ನಿಮಗೆ ಸ್ಪಷ್ಟ ಆಗಿರಬಹುದು ಯಾರು ಬೆಲೆಗಳನ್ನ ನಿಯಂತ್ರಣ ಮಾಡೋದಕ್ಕೆ ಸರ್ವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ, ಯಾರು ಈ ಯುದ್ಧದ ಸಂಕಷ್ಟದ ಸಮಯವನ್ನ ನೆಪ ಮಾಡಿಕೊಂಡು ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಜನರಲ್ಲಿ ಪ್ಯಾನಿಕ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಜನರ ಜೇಬಿಗೆ ಹೊಡೆತವನ್ನ ಕೊಡ್ತಾ ಇದ್ದಾರೆ ಅಂತ. ಇದನ್ನ ಪ್ರಶ್ನೆ ಮಾಡಿ ಅಂಡ್ ನಿರ್ಧಾರ ನಿಮ್ಮದು. ಈ ಸಂಕಷ್ಟದ ಸಮಯದಲ್ಲಿ ಯಾರ ಜೊತೆಗೆ ನೀವು ನಿಲ್ಲಬೇಕು ಅನ್ನುವಂಥದ್ದು ಅಷ್ಟೇ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.